ಹೇಳ್ರಿ ಹೆಂಗಿದ್ರು ಮನ್ಯಾಗ? ಹಳೆಯ ಹೌದು. ಆಮೇಲೆ ಅಣ್ಣ ತಮ್ಮ ಒಟ್ಟು ನ್ಯಾಯ ಹಿಡ್ತಿದ್ರು. ಅದನ್ನು ಅಣ್ಣ ತಮ್ಮ ಹೊಡೆದಾಡಿ ತಮ್ಮನ್ನ ಅಣ್ಣನ ಹೊಡೆದ. ಏನು ಯಾವಾಗ ಜಗಳ ಆಡಿದ್ರ? ಅವರು ದಿನ ತರಲಿದ್ದು ರೀ. ನಾವು ಅಲ್ಲಿ ಪ್ಲಾಟ್ನಾಗ ಇದಾವ್ರಿ. ಅವ್ರು ಹಂಗೆ ದಿನ ನ್ಯಾಯ ಹಿಡ್ಕೊಂತ ಇದ್ರು. ಮಗ್ಗಲ್ದಾಗ ಎಲ್ಲರೂ ಮಕ್ಕಳಾಗ ಹೊಡೆದಾಡಿ. ಜಮೀನಿನ ಸಂಬಂಧ ಯಾವ ಜಮೀನಿಗೆ ಏನಿಲ್ಲ ರೀ. ನಾವು ತಂಗಿಗೆ 1 ಎಕರೆ ಕೊಟ್ಟವ್ರಿ. ಮಾಡ್ಕೊಂಡು ಹೋಗ್ರಪ್ಪ ಅಂತ ಹೇಳಿದ್ವಿ. ಏನು ಇಲ್ಲಿ ಭಾಳ ವರ್ಷದಿಂದ ಒಂದು 28-30 ವರ್ಷದಿಂದನೇ ಅದ ರೀ. ಅವು ಕುಡಿಯೋದು ಇತ್ತಿತ್ತಾಗ ಒಂದು 4-5 ವರ್ಷ ಆಗಿತ್ತು ರೀ ಅವರು ಕಲ್ತು. ಕುಡಿಯೋದ್ರ ಸಂಬಂಧ ಕುಮಾರನ ಹೊರಗಡೆ ಕೆಲಸಕ್ಕೆ ಹೋಗಿದ್ದಂತ. ಕುಮಾರ ಹೊರಗಡೆ ಹೋಗಿದ್ನಿ ರೀ ಕೆಲ್ಸಕ್ಕೆ. 1 ವಾರ ಆಗಿತ್ತು ರೀ ಅವ. 1 ವಾರ ಆಗೈತಿ. ಎಷ್ಟು ಕೆಲಸ ಮಾಡಿ ಅದು ಒಂದಿರೋ 1 ಎಕರೆ ನಾನೇ ಮಾಡ್ಕೊತೀನಿ ಅಂತ ಹೇಳಿದ್ನಂತೆ, ನಿಜನೇ ಇದು? ಅದೆಲ್ಲ ಏನಿಲ್ಲ ರೀ. ಅವ್ರವು ಕೊಟ್ಟಿದ್ವಿ ನಾವು. ನಾಳೆ ಅವ್ರವನ್ನ ಚಂದ ನೋಡ್ಕೊಂಡು ಹೋದ್ರೆ ಆ ಮರ ಉಣ್ಬೋದು, ಈ ಮರ ಉಣ್ಬೋದು. ಚಂದ ಮಾಡ್ಕೊಂಡು ಹೋಗ್ರಪ್ಪ ಅಂತ ಹೇಳ್ತಿದ್ವಿ ನಾವು. ಡಿಸ್ಪ್ಯೂಟ್ ಏನು ಇಲ್ಲ ಹಿಂಗೆ ಯಾಕೆ ಆತಂತ ಅದೇನು ರೀ, ನಾವು ನೋಡಿದ್ರೆ ಅಲ್ಲೇ ಪ್ಲಾಟ್ನಾಗ ಅದಾವ್ರಿ. ನನಗೆ ರಾತ್ರಿ 1:15 ಬಂದರು. 1:15 ಬಂದು ಹಿಂಗಾಗೈತಿ ಅಂದರು ನಮ್ಮ ಮನೆಯಂದ್ರೆ. ಆವಾಗ ನಾ ಬಂದೆ ಇಲ್ಲಿ. ಎದರಿಂದ ಹೊಡೆದನಂತ? ಕಲ್ಲನ್ನು ತೊಗೊಂಡು ಹೊಡೆದನ್ರಿ. ಕಲ್ಲಿ ಎಷ್ಟು ವರ್ಷದ ಈ ರೀತಿ ಜಗಳ ಆಡಕತ್ತಾರ? ಯಾಟೋ ಹಂಗೆ ದಿನಾನೇ ಇತ್ತು ರೀ ಅವ್ರದ್ದು. ಒಂದು ಹಂಗೆ ಊರಿಂದ ದುಡ್ಕೊಂಬಂದ ಅಂದಾಗ ಹಂಗೆ ನ್ಯಾಯನ ಇರ್ತಾವ್ರಿ ಅಣ್ಣಕೂಟಾಗ ಒಂದು. ಯಾರಿದ್ರೆ ಜಾಸ್ತಿ ಜಗಳ ಮಾಡೋರು ಯಾರಿದ್ರು? ಜಗಳ ಮಾಡೋರು ಜಾಸ್ತಿ. ನೀವು ಕುಡಿದು ಬಂದಂದ್ರೆ ನಾವು ಜಗಳ ತೆಗೆದು, ಅವ್ನು ಕುಡಿದು ಬಂದಂದ್ರೆ ನೀವು ಜಗಳ ತೆಗೆದು. ಇಬ್ಬರು ಕುಡಿತಿದ್ರು? ಹಾಂ, ಇಬ್ಬರು ಕುಡಿತಿದ್ರು. ಪಾಪ ಇಷ್ಟು ವರ್ಷ ನೀವು ಇಟ್ಕೊಂಡು ಬೆಳೆಸಿರಿ, ಎಲ್ಲ ಮಾಡಿರಿ. ಹಳೆಯ ಕಣ್ಣು ಮುಂದೆ ಹಿಂಗಾಗಿ ಜಗಳ ಆಡ್ಕೊಂಡು ಹೋಗ್ಬಿಟ್ರೆ ಏನಂತ ಪಾಪ? ಏನು ಮಾಡ್ಬೇಕು? ತ್ರಾಸ ಆಕೈತಿ. ಏನು ರೀ ತ್ರಾಸ ಆಕೈತಿ ಇದೆಲ್ಲ ನೋಡಿದ್ರೆ ಅಂತ. ನಮಗೆ ಅವ್ರು ಹಾಕ್ಬೇಕ, ಅವ್ರಿಗೆ ನಾವು ಹಾಕಾಕತ್ತೀವಿ ಇಷ್ಟೇ. ಈಗ ಒಬ್ಬಳಿಯ ಜೈಲಿಗೆ ಹೋದ, ಒಬ್ಬ ಹಾಂ, ಇನ್ನು ತಂಗಿಗೈತಿ. ನಾವು ನೋಡ್ಕೊಂಡು ಹೋಗ್ಬೇಕ್ರಿ. ಇನ್ನು ನಮ್ಮಂತಿಲ್ಲರ ಇರಲಿ, ತಮ್ಮನಂತಿಲ್ಲರ ಇರಲಿ, ನೋಡ್ಕೊಂಡು ಹೋಗ್ಬೇಕು. ಪೊಲೀಸರು ಬಂದು ಕರ್ಕೊಂಡು ಹೋಗ್ಯಾರ ಅದನ್ನ? ಹಾಂ, ಕರ್ಕೊಂಡು ಹೋಗ್ಯಾರ. ಎಲ್ಲಿ ಹೊಡೋಗಿದ್ದ ಏನು ಪೊಲೀಸರು? ಇಲ್ಲ ರೀ, ಇಲ್ಲೇ ಇದ್ದಾವ. ಇಲ್ಲೇ ಇದ್ದ? ಡೈರೆಕ್ಟ್ ನಾನು ಹೊಡೆದನಿ ಅಂತ ಹೇಳಿದ್ರು. ನಾನು ಹೊಡೆದಂತೆ. ನಿಮ್ಮ ಹೆಸರು? ನಮ್ಮ ಹೆಸರು ಬಸವರಾಜ್ ಬಸವಣ್ಣಪ್ಪ ಐತಲ್ಮನಿ. ಹೊರಾಡ್ಬೇಡಪ್ಪ, ಕುಸ್ತಿ ಹಿಡಿಬೇಡಿ, ಹಾಂ, ಕುಡಿಬೇಡ್ರಿಪ್ಪ ಅಂತ ಇಷ್ಟ ನಾನು ಅಂದಿದ್ದು. ಚಕ್ಕಿಗೆ ಮುಚ್ಚಿಗೆ ಬಿಟ್ಟಿದ್ದೀನಿ. ಇರೋದಿಬ್ರು ಅಣ್ಣ ತಮ್ಮರು? ಇವರೇ 2 ಮಂದಿ, ಯಾರು ಜಗಳ ಆಡೋಕೆ ನೀವು ಇದ್ದಿಲ್ಲ? ಇದ್ರು ಬಿಡ್ತೀನಿ. ಅವನು ಅಪ್ಪ ಅತ್ಲಾಗ್ರ ಹೋಗಪ್ಪ ಅಂತ ಅಲ್ಲಿ ಅವ್ನು ದುಡ್ರೆ ಇವ್ನು ದುಡ್ರೆ ದುಡ್ಲಿಲ್ಲ, ಹೋಗ್ಲಿಲ್ಲ. ಏನು ಮಾಡಿ ಎಷ್ಟೊತ್ತಿಗೆ ಎಷ್ಟೊತ್ತಾಗಿ 10 ಗಂಟೆಗೆ ಆಯ್ತು. ಯಾರಿದ್ದಿಲ್ಲ ಜನ? ಯಾರಿದ್ದಿಲ್ಲ, ಮಕ್ಕಳಿದ್ರಿ. ಎದ್ರ ಸಂಬಂಧ ಜಗಳ ಆಡ್ತಿದ್ರಮ್ಮ ಪದೇ ಪದೇ ಅವರು? ಹಂಗೆ ರೀ, ಹೊರೆ ಕಾಲಾಗ ದುಡಿಮೆ ಕಾಲಾಗ ನೀ ಮಾಡಲಿ ನಾ ಮಾಡ್ತಂಪ, ನೀ ಸುಮ್ಮನಿರು ಮಕ್ಕ, ನೀವು ಓಡು ಬರೀ ಮಕ್ಕಳದು ಮಾಡು, ನಾ ಮಾಡ್ಕೊಂತಾನೆ. ನೀವು ಒದಾಡೋದು ಅಂದ್ಬಿಡು, ಕುಡಿಯೋದು ಬಿಟ್ಟು ಕುಡಿದು ಒದಾಡೋದು ಅಂದ್ಬಿಡು ಅಂತ ಇಷ್ಟ. ಯಾರು ಕುಡಿತಿದ್ರು? ನೀವು ದೊಡ್ಡವ. ಕುಡಿಯೋದು ಒದಾಡೋದು ಸಂತೋಷ. ಸಂತೋಷ್ ಭಾಳ ಕುಡಿತೀವಿ. ಜಗ್ಗ ಕುಡಿತೀನಿ. ಹೊಲದ ವಿಚಾರದಾಗ ಏನೋ ಜಗಳ ಆಡಿದ್ರಂತಲ್ಲಮ್ಮ, ಮತ್ತೆ ಎಷ್ಟಿತ್ತು ಅವ್ರದ್ದು ಹೊಲ? ಇರೋದು 1 ಎಕರೆ ಐತ್ರಿ. ನಾ ಮಾಡೋದಂಗಿಲ್ಲ, ನಂಗೆ ನಿಗಂಗಿಲ್ಲ, ನೀನ ಮಾಡು ಬಂದು ಇಲ್ಲಿ ಮಾಡಿಕೊಟ್ಟು ಮತ್ತೆ ಹೋಗೋದು. ಅದೇ ವಿಚಾರಕ್ಕೆ ಇದು ಮಾಡ್ರಿ. ಅಲ್ಲ, ಈಗ ಸಂತೋಷ ಈಗ ಯಾರು ಕುಮಾರ್ ಹೊರಗಡೆನೇ ಇರ್ತಾ ಇದ್ದಂತ, ಹೊರಗೆ ಹೋಗಿದ್ರೆ ಮತ್ತೆ ಇಲ್ಲಿ ಬಂದು ಒಟ್ಟು ಮಾಡ್ತಿತ್ತು. ಮತ್ತೆ ಅವ್ನ ಒಟ್ಟು ಆಸರೆ ಹಾಕಿತ್ತು, ಮಾಡ್ತಿದ್ದ. ಕೆಲಸ ಮಾಡ್ತಾರೆ? ಗೊಂಡಿ ಕೆಲಸ ರೀ. ಗೊಂಡಿ ಕೆಲಸ ಕೊಡ್ತೀವಿ. ಅದಕ್ಕೋಸ್ಕರ ಈ ಅದು ಇರೋ 1 ಎಕರೆ ನಾನೇ ಮಾಡ್ತೀನಿ ಅಂತ ಹೇಳಿದ್ದೆ ಸಂತೋಷ್. ನೀನು ಬಂದು ಮಾಡು ಅಂತ ಅಂತಿದ್ದು. ನೀನು ಬಂದು ಮಾಡಪ್ಪ, ನಂಗೆ ನಿಗಂಗಿಲ್ಲ ಅಂತ. ಇಬ್ರು ಏನು ಬೇರೆ ಆಗಿದ್ದಿಲ್ಲ? ಇಲ್ರಿ, ಬೇರೆ ಆಗಿದ್ದು ಒಟ್ಟಿಗೆ ಇದ್ರು. ಅವ್ರು ಬಂದು ಇದು ನಿಮ್ಮ ತಳ ಅಲ್ಲ, ನಿಮ್ಮ ಮಾವರ ಊರು ಇದೆಲ್ಲ? ನಮ್ಮ ಅಣ್ಣಾರ ತಮ್ಮಾರ್ದು, ನಮ್ಮ ಅಣ್ಣಾರ್ದು ತಮ್ಮಾರ್ದು. ಬಂದು ಎಷ್ಟು ವರ್ಷ ಆಯ್ತಮ್ಮ ಎಲ್ಲ ಇಲ್ಲಿ ಬಂದು? ಭಾಳ ದಿನ ಆತ್ರಿ ಬಂದು. ಒಂದೇ ಹೊಟ್ಟೆಗೆ ಹುಟ್ಟಿದಂತ 2 ಮಕ್ಕಳು. ಹ್ಞೂ ರೀ. ಒಬ್ಬ ಮಗ ಹಿಂಗಾದ, ಒಬ್ಬ ಮಗ ಜೈಲು ಹೋದ. ತಾಯಿಯಾಗಿ ಭಾಳ ತ್ರಾಸ ಆಗುತ್ತಲ್ಲ ಮತ್ತೆ? ಏನು ಮಾಡ್ಬೇಕ್ರಿ? ಇಬ್ರು ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ರೆ? ಹ್ಞೂ ರೀ, ಮಾಡ್ಕೊಂಡು ಹೋಗ್ತಿದ್ರಿ. ಕುಡಿಯೋದಕ್ಕೆ ಒದಾಡ್ಬೇಡಪ್ಪ, ಚೀರಾಡ್ಬೇಡ, ನಮ್ಮ ಮಂತ್ಯಾಗ ಕಿಮ್ಮತ್ತು ಹೋಗತ್ತಿ ಅಂತಿದ್ದ. ನೀವು ಅವಾಗ ಜಗಳ ಮುಂದೆ ಅಲ್ಲೇ ಇದ್ರಿ, ಮುಂದೆ ಇದ್ರಿ? ಬಿಡಿಸೇ ನಾವು ನೀವು ಕುಡಿಯ ಮತ್ತೆ ಬಿಡಿಸಿ ಹೊರಗೆ ಬಂದು. ಅಷ್ಟೊಂದು ರಕ್ತ ಆಗೈತಲ್ಲ, ಎದರಿಂದ ಹೊಡೆದಾನ? ಕಲ್ಲು ತೊಗೊಂಡು. ಕಲ್ಲು ಅಲ್ಲೇ ಐತೆ? ಕಲ್ಲು ತಗೊಂಡು ತಲೆಗೆ ಐತೆ? ತಲೆಗೆ ಹಾಕಿ. ಆಮೇಲೆ ನೀವೆಲ್ಲ ಪೊಲೀಸರೆಲ್ಲ? ಇಬ್ಬರದ್ದು ಮದುವೆ ಆಗಿಲ್ಲ? ಇಬ್ಬರದಾಗಿಲ್ರಿ. ಮದುವೆ ಏನಾದ್ರು ನೋಡಿದ್ರೆ? ಇನ್ನು ಇಲ್ರಿ, ನೋಡಿದ್ದಿಲ್ಲ. ನೋಡೋಣಂತ ಮನೆ ಪನಿ ಹಾಲಿ ಒಟ್ಟು ಮಾಡೋಣಂತಪ್ಪ ಅಂತ ಇದ್ದೆ. ನಿಮ್ಮ ಹೆಸರಮ್ಮ? ಅಕ್ಕಮ್ಮರಿ. ಹುಡುಗರು ಯುವಕರು ಈ ಮದ್ಯಪಾನ, ಅನಂತರ
ಈ ಮಾದಕ ವಸ್ತುಗಳದ್ದು ಸೇವನೆ ಭಾಳ ಆಗೈತೆ ರೀ. ಅದು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ತತ್ಕ್ಷಣ ಅದನ್ನ ಇದು ಮಾಡಿದರೆ ಇಂಥವೆಲ್ಲ ಈಗ ಕ್ರೈಮ್ಗಳು ಬಂದಾಕವ ನನ್ನ ಅಭಿಪ್ರಾಯ. ಇಂಥವ್ರು ಯಾಕಂತಂದ್ರೆ ಈ ಸಣ್ಣ ಸಣ್ಣ ಹುಡುಗರು ಏನೇ ಒಂದು ಅವರಿಬ್ಬರು ನಡುವೆ ಯಾವುದೂ ಡಿಸ್ಪ್ಯೂಟ್ ಇಲ್ಲ, ಏನು ಯಾವ ಇದು ಇಲ್ಲ. ಇವು ಖಾಲಿ ಕುಡಿದು ಏನು ನಮೂನಿ ಮಾಡ್ಕೊಂಡ್ರು ಆಗ್ಬೇಕು. ಯಾಕಂದ್ರೆ ಈಗ ನಮ್ಮಲ್ಲಿ ಯುವ ಪೀಳಿಗೆಗಳು ಡ್ರಗ್ಗಿಗೆ ಒಂದು ಸುದ್ದಿ ಇದಾವೆ. ಅದನ್ನು ಸ್ವಲ್ಪ ಸರ್ಕಾರ ಗಮನ ಹರಿಸ್ಬೇಕಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಈ ಕುಮಾರ್ ಸಂತೋಷನ್ ಇವ್ರ ಇಬ್ಬರು ಇನ್ಸಿಡೆಂಟ್ ನೋಡಿದ್ರೆ ಇದರಿಂದ ಎಣ್ಣಿದ ಭಾಳ ಎಣ್ಣಿದು ಅನಿಸುತ್ತೆ. ಈಗ ನನಗೆ ಅನ್ಸ ಮಟ್ಟಿಗೆ ಅವನು ಈಗ ನಮಗೆ ಯಾರು ಸಾಗದಾಗಿದ್ದರು ಅಲ್ಲಿ ಯು ಪಿದವ್ರೇನೋ ಕೆಲ್ಸಕ್ಕೆ ಬರ್ತಾ ಅವ್ರು ಕೂಡ ಜೊತೆ ಕೆಲಸ ಮಾಡ್ತಾ ನನಗೆ ಏನೋ ಒಂದು ಹೊರಗಡೆ ಸುದ್ದಿ ಬಂದದಿ. ಆ ಇದು ಸಲ ಈ ಡ್ರಗ್ಗಿಂದ ಏನೋ ಇದಾಗೈತೆ ಅಂದ್ರೆ ನನಗೆ ಸಂಶಯ, ವೈಯಕ್ತಿಕ ಸಂಶಯ ಬರಕತ್ತೈತಿ. ಅಷ್ಟು ಇಷ್ಟು ಕ್ರೂರಾಗಿ ಸೆರೆ ಕೊಡ್ತಾರೆ ಅಂದ್ರೆ ಇಷ್ಟು ಕ್ರೂರ್ ಮಟ್ಟಕ್ಕೆ ಹೋಗಕ್ಕಿಲ್ಲ. ಸ್ವಲ್ಪ ಇದು ಮಾದಕ ವಸ್ತುಗಳದ್ದೇನು ಎಫೆಕ್ಟ್ ಇರ್ಬೇಕಂತ ಅನಿಸುತ್ತೆ. ಅದ್ರ ಬಗ್ಗೆ ಸರ್ಕಾರ ಸ್ವಲ್ಪ ಗಮನ ಹರಿಸಿದ್ರೆ ಚಲೋ ಆಕತ್ರಿ. ಈ ರೀತಿ ಆಗಿರೋ ಇನ್ಸಿಡೆಂಟ್ ನೋಡಿದ್ರೆ ಪಾಪ ಊರನ್ನವ್ರಿಗೆ ಕೂಡ ಭಾಳಷ್ಟು ಭಯ ಆತ್ರಿ. ಅದು ಇದನ್ನ ಶವನ ನೋಡಿಬಿಟ್ರೆ ಒಂಥರ ಎಂಥವ್ರು ಇದ್ದರೂ ಮೈ ನಡೀತಾವು. ಅಷ್ಟು ಕ್ರೂರವಾಗಿ ಇದಾಗೈತೆ ರೀ, ಕೊಲೆ ಆಗೈತೆ ರೀ. ಜಮೀನಿಂದ ಏನು ಜಗಳ ಏನೇನು ಇಲ್ಲ. ಈಗ ಈ ಒಂದು ವರ್ಷದಿಂದ ಇವ ಎಲ್ಲ ದೊಡ್ಡವ, ನಾವು ಕೂಡ ಅವ್ರ ವಿಷಯ ಸರಿ ಮಾಡಿಸಿ ಅವರು ಇನ್ನೂ ಉತ್ತಾರನೂ ಈಗ ಮನೆ ಉತ್ತಾರನೂ ಬರಕತ್ತು, ಮನೆ ಹಾಕಿ ಒಂದು ಇದು ಮಾಡಿದ್ವಿ. ಇವು ಆಸ್ತಿ ಡಿಸ್ಪ್ಯೂಟ್ ಏನಿದೆ ಅವ್ರ ಮಾವುಗಳು ಖುಷಿಯಿಂದನೇ ಕೊಟ್ಟಾರ. ಅವ್ರಿಗೆ ಒಂದೊಂದು ಎಕರೆ ಹೊಲ ಕೊಟ್ಟಾರ, ಜಾಗ ಕೊಟ್ಟಾರ. ಅದಕ್ಕೆ ಅವ್ರು ಸ್ವಾಧೀನ ಮಾವತ್ಗಳು ಇಲ್ಲಿ ಪಕ್ಕೀರಪ್ಪ ಅವನಿಗೆ ಅಂತ ಅವರು ಒಂದು ಜಾಗನ ಅವರು ಬಿಟ್ಕೊಟ್ರು ಸ್ವಇಚ್ಛೆಯಿಂದ, ಖುಷಿಯಾಗಿ ಇರಲಿ ಇವ್ರು ಅಂತೇಳಿ. ಆದರೆ ಇದು ಅವ್ರವರೆಗೆ ಡಿಸ್ಪ್ಯೂಟ್ ಯಾವ ಇಲ್ರಿ. ಅದು ಈ ಸರಿಯದ್ದು ಮಾದಕ ವಸ್ತುದ್ದೇ ಇದು ಇದಾಗತ್ತೆ. ದೊಡ್ಡ ಬಸಪ್ಪ ಮಲ್ಲಮ್ಮನವ್ರಂತೇಳಿ. ದಿನಾಂಕ 7ನೇ ತಾರೀಕು ಮೊನ್ನೆ ರಾತ್ರಿ 10:30 ಸುಮಾರು ಬೊಮ್ಮನಹಳ್ಳಿ, ಹಾನಗಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬೊಮ್ಮನಹಳ್ಳಿಯಲ್ಲಿ ಅಣ್ಣ ತಮ್ಮ ಕುಮಾರ್ ಮತ್ತು ಸಂತೋಷ್ ಅನ್ನೋರು ತಮ್ಮ ಆಸ್ತಿ ವಿಚಾರಕ್ಕಾಗಿ ಜಗಳ ಮಾಡ್ತಾರೆ. ಜಗಳ ಮಾಡಿ ಕುಮಾರ್ ಅನ್ನೋನು ಸಂತೋಷನಿಗೆ ದೂಡ್ಬಿಟ್ಟು ಕೆಳಗೆ ಬಿದ್ದಾದಮೇಲೆ ಅಲ್ಲೇ ಇರ್ತಕ್ಕಂಥ ಮನೆ ಮುಂದೆ ಅಲ್ಲೇ ಇರ್ತಕ್ಕಂಥ ಒಂದು ಕಲ್ಲು ತೊಗೊಂಡು ಅವನ ತಲೆಗೆ ಹೊಡೆದಿದ್ದಾನೆ. ತಲೆಗೆ ಹೊಡೆದಿದ್ದಕ್ಕೆ ಅವನು ಸ್ವಲ್ಪ ಅರ್ಧ ತಲೆ ಎಲ್ಲ ಡ್ಯಾಮೇಜ್ ಆಗಿ ಅಲ್ಲೇ ಸತ್ತೋಗಿದ್ದಾನೆ. ಸೊ ನಮಗೆ ಲೇಟ್ ನೈಟ್ ಗೊತ್ತಾಯಿತು. ಅದು ಅವ್ರ ತಾಯಿ ಕಂಪ್ಲೇಂಟ್ ಮೇರೆಗೆ ಒಂದು ಮರ್ಡರ್ ಕೇಸನ್ನು ನಾವು ದಾಖಲು ಮಾಡ್ಕೊಂಡಿದ್ದೀವಿ. ಈಗ ತನಿಖೆಯಲ್ಲಿದೆ. ಅವ್ರ ತಮ್ಮ ಕುಮಾರ್ ಯಾರು ಈ ಕೃತ್ಯ ಎಸಗಿದ್ದ ಅವನನ್ನು ಈಗಾಗಲೇ ದಸ್ತಗಿರಿ ಮಾಡಿ ಮನೆ ನ್ಯಾಯಾಲಯದ ಬಂಧಿಸಲಾಗಿದೆ.